ಅಕ್ಕ, ನಾ ಬರ್ದೆ ಎಷ್ಟು ದಿವಸ ಆಗಿತ್ತಲ್ಲ. ಈ ಮನೆ ರೂಪನೇ ಬದಲಾಯಿಸಿಟ್ಟಿಯೇ ನೀನು. ಖುಷಿ ಅನ್ನಿಸ್ತದೆ ಮಾತ್ರ. ನಿನ್ನ ಈ ಶ್ರಮಕ್ಕಾರು ದೇವ್ರು ನಿಂಗೆ ಒಳ್ಳೇದು ಮಾಡಲೇಬೇಕು ಕಣೆ. ಇಲ್ಲೇ ಪೂರ್ವಿತಾ, ಶ್ರಮ, ಬುದ್ಧಿವಂತಿಕೆ, ಟ್ಯಾಲೆಂಟು ಇವೆಲ್ಲ ಯಾವ ಪ್ರಯೋಜನಕ್ಕೂ ಬರಲ್ಲ. ನಾನಂತೂ ನಿಶ್ಚಯಿಸ್ಬಿಟ್ಟಿನಿ ನೋಡು. ದೇವರೊಬ್ಬ ಮೇಲೆ ಏನು ಬರೆದು ಕಳ್ಸೇನೋ ನಮ್ಮ ಹಣೆ ಬರ ಅಂತ ಒಂದು ಅದೆಯಲ್ಲ, ಅದ್ರ ಹಾಗೆ ಆಗೋದು. ಅಲ್ಲಿ ನಾವು ನೋವು ಪಡ್ಬೇಕು ಅಂತ ಬರೆದಿದ್ರೆ ನೋವೇ ನೋಡು, ಜೀವನದುದ್ದಕ್ಕೂ ನೋವೇ. ಇಲ್ದಿದ್ರೆ ನನಗೆ ಯಾಕೆ ನೋವು ಈ ದುಃಖ ನೋಡೋಣ ಹೇಳು. ನಾನು ಏನು ತಪ್ಪು ಮಾಡೀನಿ? ಈಗೆಂತ ತಪ್ಪು ಮಾಡಿದ್ದು ನನಗೇನು ಕಂಡು ಬರಲ್ಲ. ಇನ್ನು ಹಿಂದಿನ ಜನ್ಮ ಭಗವಂತ ಗೊತ್ತು, ನನಗೇನು ಗೊತ್ತು. ಇಲ್ಲಂತೂ ಮದುವೆ ಆಗಿ ಬಂದೆ, ಗಂಡ ಅತ್ತೆ ಮಾವನ ಕಾಟ ಅಂತ. ತವ್ರ ಮನೇಲಿ ಅಲ್ಲೂ ನಾನೇನಾದ್ರು ಸುಖವಾಗಿದ್ನೇನೆ? ಸಾಧಾರಣ 1 ಡಿಗ್ರಿಗೆ ಬರೋ ತನಕ ಏನಾರು ಒಂಚೂರು ನೆಮ್ಮದಿಲಿದ್ನೇನೋ, ಚೂರೇನು ನೆಮ್ಮದಿಲೇ ಇದ್ದೇ ಬಿಡು. ಯಾರ ಕಾಟನೂ ಇರಲ್ಲ ನನಗೆ. ಈಗ ಕೆಲವರಿಗೆಲ್ಲ ಅಣ್ಣ ಅತ್ತಿಗೆ ಕಾಟ ಇರ್ತದೆ, ಅದು ಇರಲ್ಲ. ಇದ್ದಿದ್ದು ಅಪ್ಪ ಅಮ್ಮ ತಂಗಿ ಎಲ್ಲರೂ ನಾ ಹೇಳ್ದಂಗೆ ಕೇಳ್ತಿದ್ರು. ಮಹಾರಾಣಿ ಇದ್ದಂಗಿದ್ದೆ. ಶನಿ ಶನಿ ಅಂತ ಬಂದು ಒಕ್ಕರ್ಸ್ಕೊಂಡು ಬಿಟ್ನಲ್ಲ ಮಾರತಿ. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿತ್ತಲ್ಲಿ ಕಾಡ್ಸಕ್ಕೆ ಶುರು ಮಾಡ್ದ. ಅಲ್ಲಿ ನನ್ನ ತಪ್ಪೇನಿತ್ತು? ಯಾರು ತಪ್ಪಿತ್ತು ಹೇಳ? ನನ್ನ ಹಣೆ ಬರದ್ದೇ ತಪ್ಪು. ಇಲ್ಲ ಅಕ್ಕ, ಹಣೆ ಬರ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನೋಡು. ನಮ್ಮ ಪ್ರಯತ್ನನೂ ನಾವೇನಾರು ಮಾಡಲೇಬೇಕಾಗ್ತದೆ. ನಿನ್ನನ್ನು ಯಾಕೆ ನೀನು ದೂಷಣೆ ಮಾಡ್ಕೋತೀಯ? ನಿಂದೇನೋ ತಪ್ಪಿಲ್ಲಪ್ಪ. ಯಾರೋ ಮಾಡಿದ ತಪ್ಪಿಗೆ ನಿನ್ನ ಹಣೆ ಬರ ಅಂತ ನೀನು ಯಾಕೆ ಅಂದ್ಕೋಬೇಕು? ಸುಮ್ಮನಿರು. ನಿನ್ನ ಹಣೆ ಬರ ಬದಲಾಯಿಸ್ಕೊಳ್ಳೋದು ನಿನ್ನ ಕೈಯಲ್ಲೇ ಅದೇ. ನಂಗೆ ಅವಾಗಲೂ ಎಷ್ಟೋ ಸರಿ ಅನ್ನಿಸ್ತಿತ್ತು, ಈಗಲೂ ಅನ್ನಿಸ್ತದೆ ಅಕ್ಕ. ಸುಮ್ಮನೆ ಅವನಿಗೆ ಕೊಟ್ಟು ನಿನ್ನ ಮದುವೆ ಮಾಡಿದರೆ ಆರಾಮಾಗಿರ್ತಿದ್ದೆ. ಬಂಗಾರದಂಗೆ ನೋಡ್ಕೋತಿದ್ನೇ ನಾನು ನಿನ್ನ. ನಮ್ಮ ಅಪ್ಪಾಜಿ ಅಮ್ಮಗೆ ಏನು ಆತೇನ, ಊರು ಮನೆಯನ್ನು ಒಂದೇ ಕಾರಣಕ್ಕೆ ಬೇಡ ಅಂತ ಬಿಟ್ಟರು ನೋಡು. ಎಷ್ಟು ಅನುಕೂಲ ಆತಿತ್ತು. ಅಪ್ಪಾಜಿ ಅಮ್ಮನ್ನು ನೀನು ಅಲ್ಲೇನೋ ಇದ್ದು ನೋಡ್ಕೊಳಕ್ಕಾತಿತ್ತು ಕಾಲಾನಂತರದಲ್ಲಿ. ನಾವು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಕತೆ ಮಾಡ್ಕೊಂಡಂಗೆ ಆತು. ನಿಂಗೆ ಹೇಳಿದೆ ನಾನು, ನೀನು ಒಂದು ಸರಿ ಹ್ಞೂ ಅನ್ನೋ, ನಾನು ಅಪ್ಪಾಜಿ ಅಮ್ಮನ ಹತ್ರ ವಾದ ಮಾಡ್ತೀನಿ ಅಂದೆ. ನೀನೇ ಅಯ್ಯೋ ಅವ್ರ ಮಾತಿಗೆ ವಿರುದ್ಧ ನಡ್ಕೋಬಾರ್ದು, ಹಂಗಾತದೆ ಹಿಂಗಾತದೆ ಅಂದೆ. ಇದು ಪಲ್ಲವಿ ನೋಡು, ನೀನು ಹೇಳ್ತೀಯಲ್ಲ, ಎಷ್ಟು ಅತ್ತೆ ಮಾವ ಎಷ್ಟು ವಿರುದ್ಧ ನಿಂತಿದ್ರಂತೆ ಗೊತ್ತಾ? ಹುಡುಗನ ಮನೆಯಲ್ಲೂ ವಿರುದ್ಧನೇ ನಿಂತಿದ್ರಂತೆ. ಧಿಕ್ಕರಿಸಿ ಮದುವೆ ಆಗೇ ಬಿಡ್ತಾಳೆ. ಎಷ್ಟು ಸುಖವಾಗದೆ ಗೊತ್ತಾ? ನಾವು ಯಾರೂ ಇಲ್ಲ ಬಿಡು ಅದರಷ್ಟು ಸುಖವಾಗಿ. ಅತ್ತೆ ಮಾವ ಅಂದರೆ ಮಗಳಕ್ಕಿಂತ ಹೆಚ್ಚು ನೋಡ್ಕಿತಾರಂತೆ. ಗಂಡ ಬಿಡು, ಮಾ ಪ್ರಚಂಡ, ಅಷ್ಟು ಬುದ್ಧಿವಂತ. ಇವ್ರು ಹೇಳ್ತಾರಪ್ಪ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ ಅಂತ. ನಾನಲ್ಲ ಅಕ್ಕಪಕ್ಕದರೆ, ನಾನು ಹೋಗೋದೇ ಕಡಿಮೆ. ಯಾರು ಒಬ್ರು ಹಿಂಗೆ ಏನಾರು ಅನಿಲ ಅಂತ ಹೆಸರು ಎತ್ತಿದ್ರೆ ಸಾಕು, ಎಲ್ಲರೂ ಶುರು ಮಾಡ್ತಾರೆ ಮರತಿ, ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ. ಅದೇನು ಪುಣ್ಯ ಮಾಡಿತ್ತು ನೋಡೋಣ ಹೇಳು, ಅಷ್ಟು ಒಳ್ಳೆ ಗಂಡನ ಪಡೆಯೋಕ್ಕೆ. ಅದಕ್ಕೆ ನಾನು ಹೇಳಿದ್ದೆ, ನಮ್ಮ ಹಣೆ ಬರ ಚೆನ್ನಾಗಿರ್ಬೇಕು ಅಂತ. ನಸೀಬಲ್ಲಿ ಇದ್ದಂಗೆ ಆಗೋದು. ನಾನು ಅದೇ ಹೇಳಿದ್ನಲ್ಲ, ನಿಶ್ಚಯಿಸಿನಿ. ನಾ ಇನ್ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹೆಂಗೋ ದೇವ್ರು ನಡೆಸ್ದಂಗೆ ನಡ್ಕೊಂಡು ಹೋಗ್ತಿರ್ತೇನೆ. ನಾವೊಂದು ಮಾತು ಹೇಳ, ಸಿಟ್ಟು ಮಾಡ್ಕೋಬೇಡ ನೀನು. ನೀವು ಹೊರಟು ಬಂದುಬಿಡಕ್ಕ, ಹೊರಟು ಬಂದುಬಿಡು ಇಲ್ಲಿಂದ. ಬಂದುಬಿಡು ಅಂದರೆ ನಮ್ಮ ಮನೆಗೆ ಬರಬೇಡ. ಅಥವಾ ನಾನೇನಾದ್ರು ಹೆಲ್ಪ್ ಮಾಡೋಕ್ಕೆ, ನಾ ತಂಗಿ ಹತ್ರ ಹೆಲ್ಪ್ ತೊಗೊಬೇಕಾಗ್ತದೆ ಆ ಥರ ಯೋಚನೆ ಮಾಡಲೇಬೇಡ. ನಾವು 1 ರೂಪಾಯಿ ಕೊಡಲ್ಲ ನಿಮಗೆ, ಏನೂ ಹೆಲ್ಪ್ ಮಾಡಲ್ಲ. ನಿನ್ನ ಜೀವನ ನೀನೇ ಕಟ್ಕೋಬೋದು ಕಣೆ. ಅಮ್ಮ ಅಪ್ಪಾಜಿ ಅಂತೂ ಇಬ್ಬರು ರೆಡಿ ಅದಾರೆ, ಅವತ್ತೇ ಹೇಳ್ಯಾರೆ. ಅದು ಮನಸ್ಸು ಮಾಡಿ ಮನೆಗೆ ಬಂತು ಅಂದರೆ ನಾವು ಗಂಡು ಮಗ ಅಂತಲೇ ಅಂದ್ಕೊಂಡಿರ್ತೀವಿ, ಅದು ಇಲ್ಲೇ ಇರಲಿ ಅಂತ. ಎಂತ ಮಾತಾಡ್ತಿದ್ದೀಯ ಪೂರ್ವಿತಾ? ನಾ ಇಷ್ಟೊತ್ತು ಹೇಳಿದ ಎತ್ಲ ಕೇಳಿಸ್ಕೊಂಡೆ ನೀನು? ಎಷ್ಟು ಸಲೀಸ್ ಹೇಳ್ತೀಯಲ್ಲ, ಅಲ್ಲಿ ಅಪ್ಪಾಜಿ ಅಮ್ಮನ ಜೊತೆ ಬಂದಿರು ಅಂತ. ಮದುವೆ ಆಗ್ಬೇಕಾರೆ ಮುಂಚೆ ನಾನು ಏನು ಅನುಭವಿಸಿನಿ ಅಂತ ಗೊತ್ತಿಲ್ಲ ನಿನಗೆ? ಅವೇನು ಸತ್ತೋಗ್ಯಾನ, ಊರು ಬಿಟ್ಟು ಹೋಗ್ಯಾನ, ಅಲ್ಲೇ ಅದಾನೆ. ಈಗ ಹೀಗೆ ಗಂಡನ ಬಿಟ್ಟು ಮನೇಲಿ ಬಂದು ಇದ್ದೀನಿ ಅಂದ್ರೆ ಅವ ಇನ್ನೇನು ಮಾಡ್ಬೋದು ನೀ ಲೆಕ್ಕ ಹಾಕು. ಜನ ಇನ್ನೇನೇನು ಹೇಳ್ಬೋದು ನೀ ಲೆಕ್ಕ ಹಾಕು. ಗಂಡಸರು ತಪ್ಪು ಯಾರೂ ಹೇಳಲ್ಲ ಗೊತ್ತಾ? ಓ, ಅವನ ಹೆದರಿಕೆಗೆ ನೀನು ಅಲ್ಲಿಗೆ ಬರಲ್ಲ ಅಂತ ಹೇಳದ? ಬೇಡ ಬೇಡ, ಹೊರಗಡೆನೇ ಎಲ್ಲರೂ ಇರೋ. ನಾ ಎಲ್ಲದನ್ನೂ ಯೋಚನೆ ಮಾಡಿನೇ. ಅಂದ್ಕೊಂಡಷ್ಟು ಸುಲಭ ಯಾವುದೂ ಇಲ್ಲ ಗೊತ್ತಾ? ಹೊರಗಡೆ ಬಂದರೂ ಒಬ್ಬಳೇ ಇರಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರು ಅಂದರೆ ಏನು ಕಾಣದ ದೇಶ ಏನಲ್ಲ. ಈ ಊರವರೇ ಅಲ್ಲಿ ಸುಮಾರು ಜನ ಇರ್ತಾರೆ. ಬೇರೆ ಬೇಡ, ನನ್ನ ಮೈದನೇ ಅಲ್ಲದಾರೆ. ಇದ್ದರೆ ಮೈದನ ಮನೇಲಿ ಇರಬೇಕು. ಈಗ ಒಬ್ಬಳೇ ಬೇರೆ ಕಡೆ ಇರ್ತೀನಿ ಅಂದರೆ ಅವರು ಬೇಡ ಬೇಡ, ನಮ್ಮ ಮನೆ ಇಲ್ಲಿದ್ದು ಅಲ್ಲಿ ಯಾಕೆ ಇರ್ತೀರಿ ಅಂತಾರೆ. ಅಂತಾರೋ ಬಿಡ್ತಾರೋ, ನಾ ಯೋಚನೆ ಮಾಡೋದು. ಅವ್ರ ಮನೇಲಿ ಹೋಗಿದ್ರೆ ಹೆಂಗಿರೋದು ನಾನು? ಮೈದನ ನಮ್ಮವರು ಅತ್ತಿಗೆ ಅಂತ ಅಂದ್ಕೊಬೋದು. ಮೈದನ ಹೆಂಡತಿ ಯಾರಿಗೆ ಆಗಲಿ ಒಂಥರ ಅನ್ಸಲ್ಲ, ಅಲ್ಲಿರೋಕ್ಕಾಗಲ್ಲ. ಇದು ಎಕ್ಸಾಂಪಲ್ ಹೇಳಿದಷ್ಟೇ ನಾನು. ಯಾವುದೇ ಊರ್ತಾಗ ಅಲ್ಲಿ ಹೋದ್ರೆ ನಮ್ಮವರು ಅಂತ ಇಲ್ಲ. ಅಲ್ಲಿ
ಸಿಕ್ಕೇ ಸಿಗ್ತಾರೆ. ಅಲ್ಲೇ ಅಲ್ಲೇ ನೀನು ತಪ್ಪು ಮಾಡೋದು ನೋಡ. ಯಾಕಿರ್ಬೇಕು ನಮ್ಮವ್ರ ಮನೇಲಿ ನೀನು ಯಾಕಿರ್ಬೇಕು? ನೀನೇ ಬೇರೆ ರೂಮ್ ಮಾಡ್ಕೊಂಡಿರೋ. ನಿನ್ನ ಮೈದನ ಮನೇಲಿ ನೀನು ಯಾಕಿರ್ಬೇಕು? ಕರೆದ್ರೆ ಹೇಳಿದ್ರಾತು. ಇಲ್ಲ ನಂಗೆ ಅದು ಸರಿ ಹೋಗಲ್ಲ, ಎಷ್ಟಂದ್ರೂ ನಾವು ಸಪ್ರೇಟಾಗಿ ಬಂದಮೇಲೆ ನಾನು ಸಪ್ರೇಟಾಗೇ ಇರ್ತೀನಿ, ನಾನು ಬೇರೆ ರೂಮ್ ಮಾಡ್ತೀನಿ ಅನ್ನೋ. ಒಂದು ಕೆಲಸ ಹುಡ್ಕೊಳ್ಳೋದು ಅಷ್ಟು ಕಷ್ಟನಾ? ಕಷ್ಟನೇ ಕಣೆ, ಕಷ್ಟನೇ. ಅದು ನಾವು ಅಂದ್ಕೊಂಡಷ್ಟು ಸುಲಭದಲ್ಲಿ ಯಾವುದೂ ಆಗಲ್ಲ ಗೊತ್ತಾ. ಏನು ನಂಗೆ ಕೆಲಸ ಕಾದಿಟ್ಕೊಂಡು ಕೂತಾರ ಅಲ್ಲಿ? ಈಗಂತೂ ಎಷ್ಟೆಷ್ಟು ಜನ ಎಷ್ಟೆಷ್ಟು ಓದ್ಕಿಂಡರದಾರೆ. ಈಗ ಅವರೆಲ್ಲರನ್ನ ಮೀರಿಸಿ ನಾನು ಕೆಲಸ ತಗೊಂಡಂಥ ಟ್ಯಾಲೆಂಟ್ ನನ್ನ ಹತ್ರ ಏನದೆ? ಯೋಚನೆ ಮಾಡು. ದುಡಿಬೇಕು, ಸಂಬಳ ತಗೋಬೇಕು, ಇಲ್ದಿದ್ರು ಉಪವಾಸ ಇರ್ಬೇಕಲ್ಲ ಅಷ್ಟೇ. ಇಲ್ಲ ಅಂದ್ರೆ ನಿನ್ನ ಹತ್ರ ಕೇಳಬೇಕು, ಅಪ್ಪಾಜಿ ಅಮ್ಮನ ಹತ್ರ ಕೇಳಬೇಕು. ಅದು ಒಂಥರ ನೋವೇ ಅಲ್ಲ. ಅಪ್ಪಾಜಿ ಅಮ್ಮ ಎಷ್ಟೇ ಹೇಳಲಿ ನೀನು ಬಾ ನಾವು ನೋಡ್ಕೋತೀವಿ ಅಂತ, ಅವ್ರ ಮನಸ್ಸಲ್ಲೂ ಒಂದು ಕೊರಗು ಇದ್ದೇ ಇರ್ತದೆ ಗೊತ್ತಾ. ಮಗಳು ಗಂಡನ ಬಿಟ್ಕೊಂಡು ಮನೆಗೆ ಬಂತಲ್ಲ ಅಂತ ಅವ್ರು ಹೇಳ್ಕೊಳಲ್ಲ. ಈಗ ಒಂಥರದ ನೋವು ಆದರೆ ಅವಾಗ ಮತ್ತೊಂದು ಥರದ ನೋವು ಕಣೆ ಅದು. ಇಲ್ಲಿ ಗಂಡ ಕೆಟ್ಟ ಮನುಷ್ಯ, ಅತ್ತೆ ಮನುಷ್ಯತ್ವನೇ ಇಲ್ದಿದ್ದರು ಗೊತ್ತಾಗ್ತದೆ ನನಗೆ. ಇರೋದು ಭಾಳ ಕಷ್ಟನೇ. ಅದನ್ನು ಮಾತ್ರ ನೋಡಿದ್ರೆ ಹಾಗೆ ಅಷ್ಟೇ. ಮಾವ ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ. ಅವ್ರ ಮಗಳಕ್ಕಿಂತ ಹೆಚ್ಚು ನೋಡ್ಕೋತಾರೆ. ಮೈದ್ನಾಗಿಲ್ಲ, ಅವ್ರು ನನ್ನ ಒಡ ಹುಟ್ಟಿದವ್ರೇನೋ ಅಂತಲೇ ಅನ್ನಿಸ್ತದೆ. ಅಷ್ಟು ಕೇರ್ ಮಾಡ್ತಾರೆ ನನ್ನ. ಅವರ ಒಂದು ಇದಕ್ಕೆ ನಾನು ಏನು ಬೆಲೆ ಕೊಟ್ಟಂಗಾತು ಹೇಳು? ನನಗನ್ಸಿದ್ದನ್ನು ನಾನು ಮಾಡ್ಕೊಂಡು ಹೋದರೆ ಅವ್ರಿಗೆ ನಾನು ಏನು ಬೆಲೆ ಕೊಟ್ಟಂಗಾತು? ಅದೆಲ್ಲ ಅಂತಂಥ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ಸಾಧ್ಯ. ನಾವು ಬೆಳೆದು ಬಂದಿದ್ದು ಹೆಂಗೆ ಹೇಳು? ಹೆಣ್ಮಕ್ಳು ಹುಟ್ಟಿದ ಮನೆಯಲ್ಲೂ ಮರ್ಯಾದೆ ಉಳಿಸ್ಬೇಕು, ಹೋದ ಮನೆಯಲ್ಲೂ ಒಳ್ಳೆ ಹೆಸರು ತರಬೇಕು, ಗಂಡ ಅತ್ತೆ ಮಾವನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಇದನ್ನೇ ಕಲಿಸಿದ್ದಲ್ಲ ನಮಗೆ. ನಮ್ಮ ಮನಸ್ಸೊಳಗೆ ಅದು ಕೂತು ಹೋಗಿದೆ. ಅದರಿಂದ ಹೊರಗೆ ಬರೋಕ್ಕೆ ಬಹಳ ಕಷ್ಟ. ಹೊರಗೆ ಬಂದರೂ ನಾವು ಅಲ್ಲಿ ಖಂಡಿತ ಸುಖವಾಗಿರೋಕ್ಕಾಗಲ್ಲ. ಹಂಗಂತ ನೀ ಎಷ್ಟು ದಿವಸ ಇದನ್ನೇ ಅನುಭವಿಸ್ಕೊಂಡಿರ್ತೀಯಾಕ? ಇಲ್ಲ ಹಾಗೇನಿಲ್ಲ, ಆಗದ್ದೇ ಇಲ್ಲ ಅನ್ನೋ ಕಾಲಕ್ಕೆ ನಾನು ಇಲ್ಲಿಂದ ಹೊರಡೋಳೆ. ಒಂಥರ ಸದ್ಯಕ್ಕೆ ಅದು ಈಗ ನಿನ್ನ ಬಾವು ಮನೆಗೆ ಬರೋ ತನಕ ಅಂತೂ ನಾನು ಯಾವ ಕಾರಣಕ್ಕೂ ಇಲ್ಲಿಂದ ಬರಲ್ಲ. ಅದು ನೀ ಹೇಳ್ಬೋದು ಸಮಾಜದ ಮಾತಿಗೆ ನಾವು ಯಾಕೆ ಹೆದರ್ಬೇಕು, ನಾವು ಸತ್ಯದಿಂದ ಇದ್ರೆ ಸಹ್ಯ ಅಂತ. ಆಗಲ್ಲ. ಅದು ಬಾಯಲ್ಲಿ ಬೇರೆಯವ್ರಿಗೆ ಹೇಳಕ್ಕೆ ಸುಲಭ, ಅವ್ರವ್ರಿಗೆ ಬಂದಾಗ ಅದು ಏನು ಅಂತ ಅರ್ಥ ಆಗ್ತದೆ. ಸುಮ್ಮನೆ ನಾನು ಜನರ ಬಾಯಿಗೆ ಕಬ್ಬಾಗಕ್ಕಂತೂ ರೆಡಿ ಇಲ್ಲ ನೋಡೀಗ. ಗ್ರೇಟ್ ಕಣೆ ಅಕ್ಕ ನೀನು. ನಿಂಗೇನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ನನಗೆ. ರಾಕೇಶ್ ಮಾತ್ರ ಯಾವಾಗಲೂ ಹೇಳ್ತಿರ್ತಾರೆ ಅವ್ರಿಗೆ ಎಷ್ಟು ತಾಳ್ಮೆ ಇದೆ, ಹೆಂಗೆ ಸುಧಾರಿಸ್ಕೊಂಡು ಹೋಗ್ತಾರೆ ಅಂತ. ದಿನಕ್ಕೊಂದ್ಸತಿ ನಿನ್ನ ಸುದ್ದಿ ಹೇಳದೇ ಇರಲ್ಲ ನೋಡು. ಆ ದನ ತಂದಮೇಲಂತೂ ತುಂಬ ಸತಿ ಹೇಳ್ತಾರೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅವ್ರು ಹೆಂಗಿರ್ತಾರೆ ಅಂತ. ಕೆಲಸ ಇಲ್ಲದೆ ಇದ್ದಿದ್ರು ನಂಗೆ ಇಷ್ಟೊತ್ತಿಗೆ ಹುಚ್ಚಿ ಹಿಡಿದಿತ್ತೇನೋ. ನನಗೆ ಬೇಜಾರು ಮಾಡ್ತಾ ಕುತ್ಕೊಂಡೋಗಿ ಪುರ್ಸುತ್ತೇ ಇರಲ್ಲ. ಹಾಗಾಗಿ ನಾನು ಅದನ್ನು ಯೋಚನೆ ಮಾಡೋಕ್ಕೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು, ಜೀವನ ನಡೀತಾ ಇದೆ ಅಷ್ಟೇ. ನಿಜ ಮಾರತಿ, ನೀ ಹಿಂಗಿದ್ದೀಯಾ ಅಂತ ಅನ್ನಿಸ್ತದೆ ನನಗೆ. ನೀನು ಮದುವೆ ಮುಂಚೆ ಇದ್ದಿದ್ದಕ್ಕೂ ಈಗಲಿಗೂ ನಿನ್ನನ್ನು ಹೋಲಿಕೆ ಮಾಡೋಂಗೆ ಇಲ್ಲ ಯಾಕ. ನಾನೇ ಒಂದೊಂದು ಸರಿ ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಅಳ್ತಿರ್ತೀನಿ ಗೊತ್ತಾ, ಎಂತಾರು ಒಂದು ಚುಚೂರು ಮನಸ್ಸಿಗೆ ನೋವಾದಾಗ. ಅದೇ ಹೇಳಿದ್ನಲ್ಲ ನಾನು, ನಿನ್ನ ಕೆಲಸ ಜಾಸ್ತಿ ಇಲ್ಲ ಅಲ್ಲಿ, ಸುಮ್ಮನೆ ಕೂತಿರ್ತೀಯಲ್ಲ, ಅವಾಗ ಬೇಡದ ಆಲೋಚನೆ ಎಲ್ಲ ತಲೆಗೆ ಬರ್ತವೆ. ಯಾವುದಾದ್ರು ಒಂದು ಕೆಲಸದಲ್ಲಿ ನಿನ್ನನ್ನು ತೊಡಗಿಸ್ತೀಯ ನೋಡು, ತಲೆ ಬಿಸಿನೂ ಇರಲ್ಲ, ಏನೂ ಇರಲ್ಲ. ನೀನು ನಂಬ್ತೀಯ ಇಲ್ಲ, ನನಗೆಲ್ಲ ಕೆಲಸ ಮುಗಿಸಾಗಾಗ ಹಾಸಿಗೆನೇ ನನ್ನ ಕಣ್ಮುಂದೆ ಬರ್ತಿರ್ತದೆ. ಎಷ್ಟೊತ್ತಿಗೆ ಹೋಗಿ ಮಲಗ್ತೀನಿ, ಎಷ್ಟೊತ್ತಿಗೆ ನಿದ್ರೆ ಮಾಡ್ತೀನಿ ಅಂತ. ಬೆಳಗ್ಗೆ ಹೇಳೋಕ್ಕೂ ಬೇಜಾರೆ, ಆದರೆ ಹೇಳಲೇಬೇಕು, ಅನಿವಾರ್ಯ. ಈಗ ಬಂದಮೇಲೆ ಒಂಥರ ಫ್ರೀ ಆದಂಗೆ ಆಗ್ಯದ ನನಗೆ. ಎಲ್ಲ ಕೆಲಸನೂ ಮಾಡ್ತದೆ. ಹಂಗೆ ಒಂದೊಂದು ಸರಿ ಅನ್ಸೋದು ಪಾಪ ಅದಕ್ಕಲ್ಲೂ ಕೆಲಸ, ಇಲ್ಲೂ ಕೆಲಸ. ಹೌದೇ ಅಕ್ಕ, ನಾನು ಇರ್ತೀನಿ ಬಿಡು. ನಾನು ಇದ್ದಷ್ಟು ದಿವಸ ನಾನು ಅಮ್ಮನೇ ಕೆಲಸ ಮಾಡ್ತೀನಿ. ಮಾತ್ರ ನಿನ್ನ ಅತ್ತೆ ಹತ್ರಕ್ಕೆ ಊಟ ಗೀಟ ತೊಗೊಂಡು ಹೋಗುವಂತ ಮಾತ್ರ ನನಗೆ ಹೇಳಬೇಡ. ನನ್ನ ಕಣ್ಣಿದ್ರೆ ನೀ ತೊಗೊಂಡು ಹೋಗಲೂ ಬೇಡ. ಹೇಳಿ ನೋಡಿ ಮತ್ತೆ. ನಿಂದು ಒಳ್ಳೆ ಕಥೆ ಆತ ಮಾರತಿ. ನೀನು ಮಾಡೋಳಲ್ಲ, ಮಾಡೋರಿಗೂ ಬಿಡೋಳಲ್ಲ. ಈಗ ಸ್ವಲ್ಪ ಮೆತ್ತಗಾಗ್ಯಾರೆ. ಅಮ್ಮ ಮೊನ್ನೆ ಒಂದು ಹೊಡೆತ ಗಲಾಟೆ ಹಾರಿಸ್ತು ನೋಡು. ನಂಗೆ ಅಡುಗೆ ಮನೇಲಿ ನಿತ್ತವಳಿಗೆ ಎಲ್ಲ ಮಾತು ಕೇಳಿಸ್ತಾ ಇದೆ. ಇಚ್ಚಿಗೆ ಬರೋಂಗಿಲ್ಲ, ಅಲ್ಲಿ ನಿಲ್ಲಂಗಿಲ್ಲ. ಏನಾದರೂ ಆಗಲಿ ಅಂತ ನಿಚ್ಚೆಸ್ಕೊಂಡು ನಿತ್ತೇ ಬಿಟ್ಟೆ. ಆಮೇಲೆ ಸಚಿನ್ ಅಣ್ಣೆ ಅಮ್ಮನ ಸಮಾಧಾನ ಮಾಡಿ ಒಳಗೆ ಕರ್ಕೊಬಂದರು. ಅಮ್ಮಂಗೆ ನನ್ನ ಮೇಲೆ ಸಿಟ್ಟು ಬಂದು ಹೋಗಿತ್ತು ಗೊತ್ತಾ, ನೀನು ಬಂದು ಏನು ಮಾತಾಡಲ ಅಲ್ಲಿ ಅಂತ. ಹೇಳ್ತು ಅವಾಗ. ಓ ಆಗಲೇ ಎಲ್ಲ ಹೇಳಾತ. ಮತ್ತು ಪೂರ್ವಿತಾ, ನೀ ಅತ್ತೆ ಕಂಡ್ರೆ ಭಾರಿ ಒಂಥರ ಮಾಡಬೇಡಾತ. ಯಾಕೆ ಗೊತ್ತಾ, ಎಲ್ಲ ನಮ್ಮ ಕಡೆಯವರೇ ಇದ್ದೀವಿ ಕಣೆ ಇಲ್ಲಿ.
ಈಗ ಅವರವರು ಅಂತ ಯಾರೂ ಇಲ್ಲ. ಅವ್ರ ಅಕ್ಕನ ಮಕ್ಕಳೆಲ್ಲ ಸಾಧಾರಣ ಯಾವಾಗಲೂ ಫೋನ್ ಮಾಡ್ತಿರ್ತಿದ್ರಪ್ಪ. ಈಗ ಅವರಿಗೆಲ್ಲ ಗೊತ್ತದೆಯೋ ಗೊತ್ತಿಲ್ಲೋ ಏನಂತ ಗೊತ್ತಿಲ್ಲ. ಫೋನ್ ಮಾಡಿದ್ದೇ ನೋಡ್ಲ ನಾನು. ಓಹ್, ಇಲ್ಲಿ ಮಾತಾಡ್ತಾ ಕೂತಿರನ್ ಸರಿತಾ. ನಿನ್ನ ಅತ್ತೆ ಎದ್ದಲ್ಲಿ ಕಾಪಿ ಕೇಳ್ತಾ ಇದ್ದಾರಲ್ಲ ಮರತೆ. ನಾ ತಗೊಂಡೋಗಿ ಕೊಡೋಣ ಅಂದ್ರೆ ಮತ್ತೆ ಹೋದಕ್ಕೂ ಏನಾರು ಹೇಳಕ್ಕೆ ಶುರು ಮಾಡ್ತಾರೆ ಅಂತ ಕಾಸಲ್ಲೆಲ್ಲ ಸಮ್ ಮಾಡಿಟ್ಟಿನಿ. ತಗೊಂಡೋಗಿ ಕೊಡು ಬಾ.